ಲೇಡೀಸ್ ಅಂಡ್ ಜೆಂಟಲ್ಮನ್, ಇದೊಂದು ಎಕ್ಸ್ಪೋಸ್ಡ್ ಸ್ಟೋರಿ. ಕ್ಲೀನ್ ಇಮೇಜ್ ಇರುವಂಥ ಮಿನಿಸ್ಟರ್ ಒಬ್ಬರು ಮಾಡಬಾರದ ಅಕ್ರಮಗಳನ್ನು ಮಾಡಿರುವಂತಹ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ. ಸಜ್ಜನ ರಾಜಕಾರಣಿ, ಸಂಪನ್ನ ಮಿನಿಸ್ಟರ್ ಅಂತ ಹೇಳಿ ಪೋಸ್ ಕೊಟ್ಕೊಂಡು ಓಡಾಡ್ತಿದ್ದಂತಹ ಕೃಷ್ಣ ಬೈರೇಗೌಡರು ಅವರ ಮುಖವಾಡವನ್ನು ಕಳಚಿರುವ ಭ್ರಷ್ಟಾಚಾರದ ಸ್ಟೋರಿ. ಕೃಷ್ಣ ಬೈರೇಗೌಡ ಅಂದುಕೊಂಡಷ್ಟು ಸಾಧ್ಯ ಅಲ್ಲ ಅನ್ನೋದನ್ನ ಅಂಕಿ ಅಂಶಗಳ ಸಮೇತ, ದಾಖಲೆಗಳ ಸಮೇತ ನಿಮ್ಮೆದುರಿಗೆ ಇಡ್ತಾ ಇರುವಂತಹ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಕೃಷ್ಣ ಬೈರೇಗೌಡರು ಬ್ಯಾಟರಾಯನಪುರದ ಶಾಸಕರು, ಮುಖ್ಯಮಂತ್ರಿಗಳ ಅತ್ಯಾಪ್ತ ಸಚಿವರು, ಕಂದಾಯ ಇಲಾಖೆಯ ಸಚಿವರು, ಮಾನ್ಯ ಕರ್ನಾಟಕ ಸರ್ಕಾರ. ಜನರು ಅಂದುಕೊಂಡಂಗೆ ಅವರನ್ನ ಪ್ರೊಜೆಕ್ಟ್ ಮಾಡ್ಕೊಂಡಿರೋದು ಯಾವ ಥರ? ಅವರೊಬ್ಬ ಭ್ರಷ್ಟಾಚಾರ ವಿರೋಧಿ ಸಚಿವರು. ಅಧಿಕಾರಿಗಳ ಮೇಲೆ ಅವರು ಎಗರಾಡೋದು, ಅವರು ಮಾತನಾಡುವ ಶೈಲಿಯನ್ನು ನೋಡಿದರೆ ಇವರೆಷ್ಟು ಸಾಚಾ ಮಿನಿಸ್ಟ್ರಪ್ಪ ಅಂತ ಹೇಳಿ ಜನ ಅಂದ್ಕೊಂಡಿರ್ತಾರೆ. ಆದರೆ ವಾಸ್ತವಿಕತೆಯೇ ಬೇರೆ. ಅತಿ ದೊಡ್ಡ ಭ್ರಷ್ಟಾಚಾರಿ ಮಂತ್ರಿ ಯಾರಾದರೂ ಇದ್ರೆ ಬೆಂಗಳೂರಲ್ಲಿ, ಅದು ಒನ್ ಆ್ಯಂಡ್ ಓನ್ಲಿ ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡರು ಅಂದುಕೊಂಡಷ್ಟು ಸಜ್ಜನ ಮಂತ್ರಿಗಳು ಅಲ್ಲವೇ ಅಲ್ಲ. ಯಾಕಂದ್ರೆ ಇಂತಹ ಮಾತನ್ನ ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ. ಕೃಷ್ಣ ಬೈರೇಗೌಡರ ವಿರುದ್ಧ ಅಷ್ಟೊಂದು ದಾಖಲೆಗಳಿವೆ, ಅಷ್ಟೊಂದು ಅಂಕಿ ಅಂಶಗಳಿವೆ. ಕೃಷ್ಣ ಬೈರೇಗೌಡರು ನಡೆದು ಬಂದ ಹಾದಿ, ಭ್ರಷ್ಟಾಚಾರದ ಕೂಪದ ಮೇಲಿನ ಒಂದೊಂದು ಹೆಜ್ಜೆಯು ಎಕ್ಸ್ಪೋಸ್ಡ್ ಆಗ್ತಾರೆ. ಎಸ್ ವೀಕ್ಷಕರೇ, ಬ್ಯಾಟರಾಯನಪುರ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಪ್ರಮುಖವಾದದ್ದು. ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿರುವ ಕ್ಷೇತ್ರ ಯಾವುದು ಅಂದ್ರೆ ಬೆಂಗಳೂರಲ್ಲಿ ಅದು ಬ್ಯಾಟರಾಯನಪುರ. ಯಾರಾದರೂ ಆರ್ ನಗರ ಮತ್ತೊಂದು ವಿಚಾರ ಹೇಳಿದ್ರು, ಮತ್ತೊಂದು ಹೆಸರನ್ನು ಹೇಳಿದ್ರು ಕೂಡ ಅದೆಲ್ಲಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರ ನಡೆದಿರೋದು ಬ್ಯಾಟರಾಯನಪುರ. ಯಾರಾದರೂ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರ ವಿರುದ್ಧ ತನಿಖೆ ನಡೆಸುವಂತ ಮನಸ್ಸು, ತಾಕತ್ತು ಇದ್ದಾರೆ ಈ ಸರ್ಕಾರ. ಯಾರಾದರೂ ದೂರನ್ನು ದಾಖಲಿಸಿದ್ರೆ ಕೃಷ್ಣ ಬೈರೇಗೌಡರ ವಿರುದ್ಧ ಏನಾಗುತ್ತೆ? ಅಷ್ಟಕ್ಕೂ ಕೃಷ್ಣ ಬೈರೇಗೌಡರ ಮೇಲೆ ಬಂದಿರುವಂತಹ ಆರೋಪಗಳು ಒಂದ ಎರಡ, ಇವು ಕೌಂಟ್ಲೆಸ್, ಲೆಕ್ಕಕ್ಕೆ ನಿಲುಕದ್ದು, ಊಹೆಗೂ ಮೀರಿದ್ದು. ಬ್ಯಾಟರಾಯನಪುರ ಬ್ಯಾಟರಾಯನಪುರದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರನ್ನೆಲ್ಲ ಸೇರಿಸಿ ಏನೊಂದು ಭೂಮಾಫಿ ಅಂತ ಮಾಡ್ಕೊಂಡಿದ್ದಾರಲ್ಲ, ಅದರ ಗುರು ಯಾರು, ಅದಕ್ಕೆ ಯಾರ ಕೃಪಾ ಕಟಾಕ್ಷ ಇದೆ ಅಂತ ಹೇಳಿ ತನಿಖೆ ನಡೆಸಿದ್ರೆ ಕೃಷ್ಣ ಬೈರೇಗೌಡರ ಸಹೋದರ ಹೆಸರು ಬರುತ್ತೆ ಅಂತ ಅನ್ನೋದಾದ್ರೆ ಅದನ್ನೇ ಯಾರಾದರೂ ತನಿಖೆ ನಡೆಸ್ತಾರ? ಇಷ್ಟೆಲ್ಲ ಭೂ ಅಕ್ರಮಗಳು ನಡೆದ್ರೂ ಕೂಡ ತಾನೊಬ್ಬ ಸಜ್ಜನ ರಾಜಕಾರಣಿ ಅಂತ ಪೋಸ್ಟ್ ಕೊಟ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಕೃಷ್ಣ ಬೈರೇಗೌಡರು, ಇದೆಲ್ಲದಕ್ಕೂ ಉತ್ತರ ಕೊಡ್ತಾರ? ಎಸ್ ವೀಕ್ಷಕರೇ,
ಎಕ್ಸ್ಪೋಸ್ಡ್ ಕೃಷ್ಣ ಬೈರೇಗೌಡ ಈ ಕಾರ್ಯಕ್ರಮದಲ್ಲಿ ಕೃಷ್ಣ ಬೈರೇಗೌಡರ ಇಂಚಿಂಚು ಭ್ರಷ್ಟಾಚಾರವನ್ನ, ಕೃಷ್ಣ ಬೈರೇಗೌಡರ ಇಂಚಿಂಚು ಭೂಮಾಫಿಯಾತನವನ್ನ, ಕೃಷ್ಣ ಬೈರೇಗೌಡರು ನುಂಗಿರುವ ಇಂಚಿಂಚು ಭೂಮಿಯ ದಾಖಲೆಗಳನ್ನ ನಿಮ್ಮ ಫೋಕಸ್ ಟಿವಿ ನಿಮ್ಮ ಎದುರಿಗೆ ಇಡಲಿ. ಕೃಷ್ಣ ಬೈರೇಗೌಡರು ಅಂದ್ಕೊಂಡಷ್ಟು ಸಾಚಾ ಮಂತ್ರಿ ಅಲ್ಲ. ಕೃಷ್ಣ ಬೈರೇಗೌಡರು ಅಧಿಕಾರಿಗಳಿಗೆ ಬೈತಾರಲ್ಲ, ಏಕವಚನದಲ್ಲಿ ಬೈತಾರೆ. ಅವರ ಕೊರಳು ಪಟ್ಟಿಯನ್ನು ಹಿಡಿದು ದರದರನೆ ಎಳೆದುಕೊಂಡು ಹೋಗ್ತಾರೆ ಅಧಿಕಾರಿಗಳು. ಸಾರ್ವಜನಿಕವಾಗಿ ಅಧಿಕಾರಿಗಳನ್ನ ನಿಂದಿಸ್ತಾರೆ. ಸಾರ್ವಜನಿಕವಾಗಿ ಅಧಿಕಾರಿಗಳಿಗೆ ಮುಜುಗರವನ್ನು ಉಂಟು ಮಾಡುವಂತೆ ಮಾಡ್ತಾರೆ. ಯಾಕಂದ್ರೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಹಾಗಾದ್ರೆ ಈ ದೇಶದಲ್ಲಿ ಅಧಿಕಾರಿಗಳಿಗೂ ಒಂದೊಂದು ಅಕ್ರಮಗಳನ್ನ ನಿಮ್ಮೆದುರಿಗೆ ಇಡುವಂತಹ ಪ್ರಯತ್ನವನ್ನ ಮಾಡುತ್ತೆ ಫೋಕಸ್ ಟಿವಿ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.